ಈ ಬೇಸಿಗೆಯಲ್ಲೂ ಈ ಥರ ವೆದರ್ ಇರುತ್ತೆ ಬೆಳಗ್ಗೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಚಳಿಗಾಲದಲ್ಲಿ ಶೂಟ್ ಮಾಡಿದಂಥ ವ್ಲಾಗ್ ಇದು, ವಿಡಿಯೋ ಇದು. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಫ್ಯಾಮಿಲಿ ಸಮೇತ ನಮ್ಮ ಮನೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಮುಡಿ ಕೊಡಬೇಕು ನಮ್ಮ ಪಾಪುಗೆ. ಸೊ 1 ವರ್ಷ ಆಯಿತು, ಅವಳದು ಬರ್ಡೇ ಕೂಡ ಮುಗಿಸ್ಕೊಂಡು ಈಗ ಮುಡಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ತುಂಬ ರೇರ್ ಈ ಥರ ಮನೆಯವರೆಲ್ಲ ಒಟ್ಟಿಗೆ ಹೊರಗಡೆ ಹೋಗೋದು. ನಿಮಗೆ ಗೊತ್ತಿದೆಯಲ್ಲ, ನನ್ನ ಹಸ್ಬೆಂಡ್ ಆರ್ಮಿಲಿ ವರ್ಕ್ ಮಾಡೋದು. ಸೊ ಅವ್ರು ಯಾವಾಗ ಬರ್ತಾರೋ ಅವಾಗಷ್ಟೇ ನಮ್ಮದು ಔಟಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇನ್ನು ನನ್ನ ಮಗಳು ಕೂದಲಂತೂ ತುಂಬ ಚೆನ್ನಾಗಿ ಬೆಳೆದಿದೆ. 1 ವರ್ಷಕ್ಕೆ ಇಷ್ಟೊಂದು ಕೂದಲು ಬೆಳೆಯುತ್ತಾ ಅಂತ ಒಂದೊಂದು ಸಲ ನಮಗೆ ಆಶ್ಚರ್ಯ ಆಗ್ತಿತ್ತು. ಬೇಜಾರು ಅನಿಸುತ್ತೆ, ಇಷ್ಟು ಚೆನ್ನಾಗಿರೋ ಕೂದಲನ್ನ ಈಗ ಕೊಟ್ಬಿಡ್ಬೇಕಲ್ಲ ದೇವ್ರ ಹೆಸರಲ್ಲಿ ಅಂತ. ಬಟ್ ಸ್ಟಿಲ್ ಇವೆಲ್ಲ ಒಂದೊಂದು ಕಸ್ಟಮ್ಸ್ ಮಾಡಲೇಬೇಕು. ಇವಾಗ ನಾವು ನೋಡ್ತಾ ಇರೋದು ನಮ್ಮ ಮಂಡ್ಯ. ಸೊ ಸಕ್ಕರೆ ನಾಡು ಮಂಡ್ಯ. ಫಸ್ಟ್ ಇವಾಗ ನಾವು ಉಂಬ್ರಳ್ಳಿಗೆ ಹೋಗಿ ಅಲ್ಲಿ ದೇವ್ರ ಪೂಜೆನ ಮಾಡಿಸ್ಕೊಂಡು ನಂತರ ಸಾತ್ನೂರು ಬೆಟ್ಟ, ಅಂದರೆ ಏನು ಕಂಬದ ನರಸಿಂಹಸ್ವಾಮಿ ಬೆಟ್ಟ ಇದೆಯಲ್ಲ, ಸೊ ಅಲ್ಲಿ ಹೋಗಿ ಅಲ್ಲಿ ಮುಡಿನ ಕೊಡಬೇಕು. ಸೊ ಅಟ್ ಪ್ರೆಸೆಂಟ್ ಇವಾಗ ಉಂಬ್ರಳ್ಳಿಗೆ ಬಂದಿದ್ದೀವಿ, ದೇವ್ರ ಪೂಜೆ ಮಾಡಿಸೋದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ದೇವರಿಗೆ ಪೂಜೆ ಮಾಡಿಸಿ ತೀರ್ಥ ಹಾಕ್ಸ್ಕೊಂಡು ನಮ್ಮ ರಿಲೇಟಿವ್ ಮನೆಗೆ ಹೋಗಿ ನೆಕ್ಸ್ಟ್ ನಾವು ಹೋಗಿದ್ದೆ ನಮ್ಮ ಸಾತ್ನೂರು ಕಂಬದ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಇಲ್ಲೇ ನಾವು ಪಾಪುಗೆ ಮುಡಿ ಕೊಡೋದು. ನನಗೆ ಇಲ್ಲಿ ದೇವಸ್ಥಾನ ನೋಡಿದಾಗೆಲ್ಲ ನಮ್ಮ ಅಮ್ಮನ ನೆನಪು ಜಾಸ್ತಿ ಬರುತ್ತೆ. ಯಾಕೆಂದರೆ ಮೊದಲನೇ ಮಗಳು ಮುಡಿ ಕೊಟ್ಟಾಗ ನಾನು ಅಮ್ಮನ್ನ ಮತ್ತು ನನ್ನ ತಮ್ಮನ್ನ ಕರೆಸ್ಕೊಂಡಿದ್ದೆ. ನಮ್ಮ ಅಮ್ಮನಿಗೇನೋ ಒಂಥರ ಸಂಭ್ರಮ, ಅವಳು ಮೊದಲನೇ ಮೊಮ್ಮಗಳು ಮನೆಗೆ. ಸೊ ಅವಳಿಗೆ ಏನೇ ಒಂದು ಇವೆಂಟ್ ಮಾಡಿದ್ರು ಹೊಸದಾಗಿ ಅನ್ನಿಸ್ತಿತ್ತು. ಅಮ್ಮನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ನಾನು. ಅವರಿದ್ದಿದ್ರೆ ಇನ್ನೂ ಹೆಚ್ಚು ಖುಷಿ ಪಡ್ತಿದ್ರು. ಏನು ಮಾಡೋದಕ್ಕಾಗಲ್ಲ. ಸೊ ಈಗ ತುಂಬ ಬಿಸಿಲಿತ್ತು, ಕಾಲೆಲ್ಲ ಸುಡ್ತಾಯಿತ್ತು. ಸೊ ಚಿಕ್ಕ ಮಗಳನ್ನ ನನ್ನ ಹಸ್ಬೆಂಡ್ ಕರ್ಕೊಂಡು ನಾನು, ನನ್ನ ಮಗಳು, ನಮ್ಮ ಅತ್ತೆಗೆ ತುಂಬ ಕಷ್ಟ ಅನ್ನಿಸ್ತಾಯಿತ್ತು ಪಾಪ ಮೆಟ್ಲತ್ತೋದಕ್ಕೆ. ಬಿಡಲಿಲ್ಲ ಅವರು. ನಾನು ದೇವಸ್ಥಾನ ಬರಲೇಬೇಕು, ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡಲೇಬೇಕು ಅಂತ ಕಷ್ಟಪಟ್ಟು ಬಂದರು ಅವರು. ಸೊ ಇಲ್ಲಿ ನಾವು ಅಚ್ಚುಕಟ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಯವರೆಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂಥರ ಮನ್ಸಿಗೆ ಸಮಾಧಾನ ಅನ್ನಿಸ್ತು. ಸೊ ಇನ್ನು ನಾನು ಅಪ್ಪನ್ನು ಮತ್ತು ನನ್ನ ತಮ್ಮನ್ನು ಬರೋದಕ್ಕೆ ಹೇಳಿದ್ದೆ. ಮದ್ದೂರಿಂದ ಅವರು ಬಂದಿದ್ದರು. ಒಂದು ಶನಿವಾರ ಈ ಪ್ರೋಗ್ರಾಮ್ ಮಾಡಿದ್ದು. ಸೊ ಶನಿವಾರ ರಜಾ ಇರೋ ಕಾರಣ ಇಬ್ಬರು ಬಂದರು. ಅಪ್ಪ ಕ್ಲಾಸ್ ಮುಗಿಸ್ಕೊಂಡು ಬಂದರು, ಅವನಿಗೆ ರಜಾ ಇತ್ತು ನನ್ನ ತಮ್ಮನಿಗೆ. ಇವರಿಬ್ಬರನ್ನು ಬಿಟ್ಟು ನಾನು ಈ ಒಂದು ಫಂಕ್ಷನ್ನ, ಅದು ಮಂಡ್ಯಕ್ಕೆ ಹೋಗಿ ನಾನು ಅವರಿಬ್ಬರನ್ನ ಬಿಟ್ಟು ಈ ಕಾರ್ಯಕ್ರಮ ಮಾಡಬೇಕು ಅಂದರೆ ನನಗೆ ಮನಸ್ಸಾಗಲಿಲ್ಲ. ಅಮ್ಮನ ಜಾಗದಲ್ಲಿ ಈ ಸಲ ನಮ್ಮಪ್ಪ ಬಂದಿದ್ದರು. ಸೊ ಸ್ವಲ್ಪ ಮಟ್ಟಿಗೆ ನನಗೆ ಅಮ್ಮ ಇಲ್ವಲ್ಲ ಅನ್ನೋಕ್ವರೆಗೂ ಸ್ವಲ್ಪ ಮಟ್ಟಿಗೆ ನಮ್ಮ ಅಪ್ಪನ ಮುಖ ನೋಡಿ ಕಡಿಮೆ ಆಯಿತು. ಇನ್ನಲ್ಲಿ ಪೂಜೆ ಎಲ್ಲ ಆದಮೇಲೆ ಈಗ ಮುಡಿ ಕೊಡೋ ಜಾಗಕ್ಕೆ ಹೋಗ್ತಾ ಇದ್ವಿ. ನನಗಂತೂ ಮೈಂಡಲ್ಲಿ ಓಡ್ತಿದ್ದು ಒಂದೇ, ಎಷ್ಟು ಅಳ್ತಾಳೋ ಇವಳು, ಹೆಂಗೋ ಏನೋ ಅಂತ. ಯಾಕೆಂದರೆ ನನ್ನ ಮೊದಲನೇ ಮಗಳು ಒಂದು ಚೂರೂ ಹತ್ತಿರಲಿಲ್ಲ. ಅವರು ಎಷ್ಟು ಸುಮಾರು ಹೊತ್ತು ಟೈಮ್ ತೊಗೊಂಡು ಮಾಡಿದ್ರು ಮುಡಿ ತೆಗೆದಿದ್ದು, ಒಂದು ಚೂರು ಅಳ್ತಿರಲಿಲ್ಲ. ಇನ್ನು ಇವಳು ಹೇಗೆ ಅಳ್ತಾಳೋ ಅನ್ನೋದೇ ನನ್ನ ಮೈಂಡಲ್ಲಿ ಓಡ್ತಾಯಿತ್ತು. ಸೊ ಅದೇ ರೀತಿ ಆಯಿತು. ತುಂಬ ಹತ್ತಲಿ ಇವಳು. ಸ್ಟಾರ್ಟಿಂಗ್ ಅವ್ರು ನೀರು ಹಾಕಿದಾಗ ಶುರು ಮಾಡಿದವಳು, ಕೊನೆ ಒಂದು ಕೂದಲು ತೆಗಿಯವರೆಗೂ ಹತ್ತಿದ್ದಾಳೆ ಪಾಪ. ಬೇಜಾರಾಗೋದು ನಮಗೆ ಅವಳ ಮುಖನ ನೋಡಿ. ಪಾಪ ನೀನು ಒಂದು ಚೂರು ಅಳ್ಳಿಲ್ಲ ಪಾಪ. ಆಗೋಯ್ತು ಬಾಬು ಇಲ್ಲ. ಪಾಪ ಅವಳಿಗಂತೂ ಸಖತ್ ಹಿಂಸೆ ಅನ್ನಿಸ್ತಾಯಿತ್ತು. ಬಿಗ್ಗಿಯಾಗಿ ಹಿಡ್ಕೊಬಿಟ್ಟಿದ್ದು. ಆದರೆ ಅವಳು ಎಲ್ಲಿ ಅಲ್ಲಾಡ್ಬಿಡ್ತಾಳೋ ಅನ್ನೋ ಬೈಕೆ ಆ ಥರ ಬಿಗ್ಗಿಯಾಗಿ ಹಿಡ್ಕೊಂಡಿದ್ದೋ ನಾವು. ಪಾಪ ಅವಳು ನೋಡೋಕ್ಕೆ ಬೇಜಾರು ಅನ್ನಿಸ್ತಾಯಿತ್ತು.
ಹಂಗೂ ಹಿಂಗೂ ಮುಗಿಸ್ತೋ ಮುಡಿ ಕತೆ ಮುಗಿಸಿದ್ದಾಯಿತು. A few moments later. ಸೊ ಮುಡಿಯೆಲ್ಲ ಆಯಿತು ಫೈನಲಿ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಮುಡಿ ಕೊಟ್ಟಾದ್ಮೇಲೆ ಇವಳು. ಪಾಪ ತುಂಬ ಕಿರಿಕಿರಿ ಮಾಡ್ಕೊತಾ ಇದ್ಲು, ಕೂದಲೆಲ್ಲ ಅಂಟ್ಕೊಬಿಟ್ಟಿರುತ್ತಲ್ಲ. ಸೊ ಅಲ್ಲೇ ಆ ದೇವಸ್ಥಾನದಲ್ಲೇ ನಮಗೆ ಪರಿಚಯ ಇರೋರೇ ಒಬ್ಬರು ದೇವ್ರ ಕಾರ್ಯ ಮಾಡ್ತಾಯಿದ್ರು. ಅವ್ರ ಹತ್ರ ಬಿಸಿನೀರು ಇಸ್ಕೊಂಡು ಪಾಪುಗೆ ಸ್ನಾನ ಮಾಡಿಸ್ತೋ, ನಾನು ನನ್ನ ಹಸ್ಬೆಂಡ್ ಇಬ್ಬರು. ಸೊ ಫೈನಲ್ ಔಟ್ಲುಕ್ ಈ ಥರ ಇದೆ ನಮ್ಮ ಪಾಪದು. ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆಮೇಲೆ ಸ್ವಲ್ಪ ಅವಳೆಲ್ಲ ನೋವುಗಳನ್ನೆಲ್ಲನೂ ಮರ್ತು ಆಟ ಆಡ್ತಾಯಿದ್ಲು. ಇನ್ನು ಮುಡಿಯೆಲ್ಲ ಕೊಟ್ಟಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದು ಗಂಧ ಹಾಕ್ಸ್ಕೋಬೇಕು. ಸೊ ಹಿಂಗೆ ಕಾಣಿಸ್ತಾ ಇದ್ಲು ನನ್ನ ಮಗಳು ಗಂಧ ಹಾಕ್ಸ್ಕೊಂಡ್ಮೇಲೆ. ನಮಗೆ ಲೇಟ್ ಆಗಿರೋ ಕಾರಣ ಪ್ರಸಾದ ಸಿಗಲಿಲ್ಲ ದೇವಸ್ಥಾನದಲ್ಲಿ. ಪ್ರತಿಯೊಂದು ಅನ್ನದ ಅಗ್ಳ ಮೇಲೂ ತಿನ್ನೋರ ಹೆಸರು ಬರ್ತಿರುತ್ತಂತೆ. ಸೊ ನಮಗೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ಕಲಿಲ್ಲ ಅಂದರು, ಒಂದು ದೇವ್ರ ಕಾರ್ಯ ಮಾಡ್ತಾಯಿದ್ರು, ಅವ್ರ ಹತ್ರ ನೀರು ಇಸ್ಕೊಂಡು ಅಂತ ಹೇಳಿದ್ಮೇಲೆ ಅವರು ಸುತ್ತಿ ಬಳಸಿ ನಮ್ಮ ರಿಲೇಷನ್ನೇ ಆಗಬೇಕಿತ್ತು. ಮತ್ತು ಪರಿಚಯದವರು ಚೆನ್ನಾಗಿ ಪರಿಚಯ, ನಮ್ಮ ಅಪ್ಪನಿಗೆ ನಮ್ಮ ಮಾವನವ್ರಿಗೆ ಎಲ್ಲರಿಗೂ ಪರಿಚಯ ಇದ್ದರು. ಸೊ ಹಾಗಾಗಿ ಇಲ್ಲೇ ಬನ್ನಿ ಊಟ ಮಾಡಿ ಅಂತ ಬಲವಂತ ಮಾಡಿದ್ರು. ಸೊ ಎಲ್ಲ ದೇವ್ರ ದರ್ಶನ ಎಲ್ಲ ಆದಮೇಲೆ ನಾವು ಅಲ್ಲೇ ಹೋದೋ ಊಟಕ್ಕೆ. ಒಂದು ಒಳ್ಳೆ ಸಂತೃಪ್ತಿಯಾಗಿ ಊಟ ಮಾಡಿಕೊಂಡು ಅವರು ಪಾಪ ದೇವ್ರ ಪೂಜೆ ಎಲ್ಲನೂ ಮಾಡಿ ಊಟಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ರು. ಒಂದು ಒಳ್ಳೆ ಸಿಹಿ ಊಟ ಸಿಕ್ತು ನಮಗೆ. ಸೊ ಹೀಗಿತ್ತು ನನ್ನ ಮುದ್ದು ಮಗಳ ಮುಡಿ ಕಾರ್ಯಕ್ರಮ. ಮುಡಿಯೆಲ್ಲ ಆಯಿತು, ಅಚ್ಚುಕಟ್ಟಾಗಿ ಊಟನೂ ಆಯಿತು. ಇನ್ನು ಊಟ ಎಲ್ಲ ಮುಗಿಸ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಒಂಥರ ಮನಸ್ಸು ಖುಷಿಯಾಗಿ ಇತ್ತು ಅವತ್ತಿನ ದಿನ. ಇನ್ನು ನಮ್ಮದು ಊಟ ಎಲ್ಲ ಆದಮೇಲೆ ನಾವು ಹುಣಸೂರು ಕಡೆ ಹೊರಟು, ಇನ್ನು ಅಪ್ಪ ಮತ್ತು ತಮ್ಮ ಮದ್ದೂರು ಕಡೆ ಹೊರಟರು. ಸೊ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಕಾಲ ಕೂಡ ಬಂದಿರಲಿಲ್ಲ. ಮೋಸ್ಟ್ಲಿ ಇವತ್ತು ಆ ಸಂದರ್ಭ ಕೂಡ ಬಂದಿತ್ತು. ಅದಕ್ಕೆ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.